ಹೆಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕ್ಲೀನಪ್ ಅಂದರೆ ಏನು, ಫೇಶಿಯಲ್ ಅಂದರೆ ಏನು, ಯಾರು ಕ್ಲೀನಪ್ ಮಾಡ್ಕೋಬೇಕು, ಯಾರು ಫೇಶಿಯಲ್ ಮಾಡ್ಕೋಬೇಕು, ಯಾವ್ದು ಮಾಡ್ಕೋಬೇಕು, ಯಾವಾಗ ಮಾಡ್ಕೋಬೇಕು, ಎಷ್ಟು ಟೈಮಿಂಗ್ ಇರಬೇಕು, ಅದು ಇಂಥವು ಸಿಕ್ಕಾಪಟ್ಟೆ ಕ್ವೆಶನ್ಸ್ ನನ್ನ ಕಸ್ಟಮರ್ಸ್ ಕೇಳ್ತಿರ್ತಾರೆ ನನ್ನ ಪಾರ್ಲರ್ದಾಗ. ಸೊ ಐ ಥಾಟ್ ಕಿ ನಿಮಗೂ ಈ ಥರ ಕ್ವೆಶನ್ಸ್ ಬೀಳ್ತಿರ್ಬೋದಲ್ಲ, ಹಾಗಾಗಿ ನಾನು ಇವತ್ತು ನಿಮ್ಗೆ ಆ ಕ್ವೆಶನ್ಸ್ದ ಆನ್ಸರ್ ಕೊಡಕ್ಕೆ ಬಂದೇನೆ. ಫಸ್ಟ್ ಆಫ್ ಆಲ್ ಕ್ಲೀನಪ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಆಮೇಲೆ ಕ್ಲೀನಪ್ ಯಾವ ಏಜ್ ಗ್ರೂಪ್ನವ್ರು ಸ್ಟಾರ್ಟ್ ಮಾಡಬೇಕು ಮಾಡ್ಕೊಳಕ್ಕೆ. ಕ್ಲೀನಪ್ ನೀವು 17 ಅಪ್ ಟು ನೀವು ಸ್ಟಾರ್ಟ್ ಮಾಡ್ಬೋದು. ಅಪ್ ಟು 17 ನಂದು ಜಾಸ್ತಿ ಮಾಡಿ ನಾ ಹೇಳೋದು 17, 18 ಆದಮೇಲೇ ನೀವು ಕ್ಲೀನಪ್ ಸ್ಟಾರ್ಟ್ ಮಾಡಿರಿ. ಭಾಳ ಜನ ನಿಮ್ಮ ಬ್ಯೂಟಿಷನ್ ಹಿಂಗೂ ಹೇಳ್ಬೋದು ಕಿ 12, 13 ಏಜ್ನಾಗೂ ಕ್ಲೀನಪ್ ಮಾಡ್ಕೋಬೇಕು ಅಂಥೇಳಿ. ನಾ ಮಾತ್ರ ಇದಕ್ಕೆ ಅಗದಿ ಟೋಟಲಿ ಡಿಸ್ಅಗ್ರಿ ಇದೇನಿ ಕಿ ಕ್ಲೀನಪ್ ಇದು ಆಫ್ಟರ್ 17 ಸ್ಟಾರ್ಟ್ ಮಾಡ್ಕೋಬೇಕು. ಯಾಕಂದ್ರೆ ರೀಸನ್ ಹೇಳ್ತೇನೆ. ಅದರೊಳಗೆ ಸ್ಕ್ರಬ್ಬಿಂಗ್ ಇರ್ತೈತಿ. ಸೊ ಸ್ಕ್ರಬ್ ಪಾರ್ಟಿಕಲ್ಸ್ ಇರ್ತಾವೆ, ಸ್ವಲ್ಪ ರಫ್ ಇರ್ತಾವೆ. 12 ಇಯರ್ಸ್ 13 ಇಯರ್ಸ್ ಮಕ್ಕಳ ಸ್ಕಿನ್ ಭಾಳ ಸಾಫ್ಟ್ ಇರ್ತೈತಿ. ಆ ಸ್ಕಿನ್ನಿಗೆ ಸ್ಕ್ರಬ್ಬಿಂಗ್ ನೆಸೆಸರಿ ಇರೋದಿಲ್ಲ. ಸ್ಕಿನ್ ಗ್ರೋ ಆಗ್ತಿರ್ತೈತಿ. ಸೊ ಅವ್ರ ಸ್ಕಿನ್ ಫುಲ್ ಟೋಟಲ್ ಗ್ರೋ ಆಗಕ್ಕೆ 18 to 19 ಇಯರ್ಸ್ ಬೇಕು. ಒನ್ಸ್ ನೀವು 18 ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಸ್ಕಿನ್ ಗ್ರೋ ಏನಿರ್ತೈತಲ್ಲ ಅದು ಕಂಪ್ಲೀಟ್ ಆಗಿಬಿಟ್ಟಿರ್ತೈತಿ. ಆದಮೇಲೆ ಆ ಸ್ಕಿನ್ ಪ್ರೊಟೆಕ್ಷನ್ ಮಾಡೋಕೆ ನೀವು ಕ್ಲೀನಪ್ ಮಾಡ್ಕೋಬೇಕು. ಕ್ಲೀನಪ್ನಾಗ 3 ಸ್ಟೆಪ್ಸ್ ಇರ್ತಾವೆ. ಫಸ್ಟ್ ಕ್ಲೆನ್ಸಿಂಗ್, ಸೆಕೆಂಡ್ ಸ್ಕ್ರಬ್, ಬ್ಲ್ಯಾಕೆಟ್ಸ್ ವೈಕೆಟ್ಸ್ ಕ್ಲೀನಿಂಗ್ ಆ್ಯಂಡ್ ಫೇಸ್ ಪ್ಯಾಕ್. ಇದು ಕ್ಲೀನಪ್ ಇದ್ದ ಮೆಥಡ್. ಆಮೇಲೆ ಕ್ಲೀನಪ್ ಮಾಡುವಾಗ ನಾವು ಭಾಳ ಮೈಲ್ಡ್ ಸ್ಕ್ರಬ್, ಮೈಲ್ಡ್ ಕ್ಲೆನ್ಸಿಂಗ್ ಮಿಲ್ಕ್, ಮೈಲ್ಡ್ ಫೇಸ್ ಪ್ಯಾಕ್ ತೊಗೋತೀವಿ. ಯಾಕಂದ್ರೆ ಕ್ಲೀನಪ್ ಸಾಫ್ಟ್ ಸ್ಕಿನ್ ಮೇಲೆ ಮಾಡೋದ ಪ್ರೊಸೀಜರ್. ಇದನ್ನು ನಾವು ಅಗದಿ 40 ಏಜ್ ಆಗಿಬಿಟ್ಟೈತಿ, ಭಾಳ ಡ್ಯಾಮೇಜ್ ಆಗಿಬಿಟ್ಟೈತಿ, ಆ ಸ್ಕಿನ್ನಿಗೆ ನಾವು ಕ್ಲೀನಪ್ ಮಾಡಿದರೆ ಏನೂ ಉಪಯೋಗ ಆಗೋದಿಲ್ಲ. ಕ್ಲೀನಪ್ ಸಾಫ್ಟ್ ಸ್ಕಿನ್ ಮೇಲೆ ಮಾಡಬೇಕು. ಟೀನೇಜರ್ಸ್ ಮಾಡ್ಕೋಬೇಕು. ತಿಂಗಳದಾಗ ನೀವು 2 ಟೈಮ್ಸ್ ಕ್ಲೀನಪ್ ಮಾಡ್ಕೊಂಡ್ರು ನಡೀತೈತಿ. ಅದು ಕ್ಲೀನಪ್ ಸಾಫ್ಟ್ ಸ್ಕಿನ್ನಿಗೆ ಮಾಡೋದು. ಓಕೆ, ಕ್ಲೀನಪ್ ಮಾಡೋದ್ರಿಂದ ಏನಾಗ್ತೈತಿ, ನಿಮ್ದು ಸ್ಕಿನ್ನದು ಗ್ಲೋ ರೆಗ್ಯುಲರ್ ಉಳಿತೈತಿ. ಲಘು ಡಲ್ ಆಗೋದಿಲ್ಲ ಸ್ಕಿನ್. ಬಿಸಿಲಾಗಿ ನೀವು ಅಡ್ಡಾಡೋದು ಬರ್ತೀರಿ, ನಿಮ್ದು ಟ್ಯಾನಿಂಗ್ ಕಂಟ್ರೋಲ್ ಮಾಡಲಿಕ್ಕೆ ಕ್ಲೀನಪ್ ಭಾಳ ಇಂಪಾರ್ಟೆಂಟ್ ಐತಿ. ಡೆಡ್ ಸ್ಕಿನ್ ಕ್ಲೀನ್ ಆಗಿಬಿಡ್ತೈತಿ, ನಿಮ್ಮ ಡಸ್ಟ್ ಕ್ಲೀನ್ ಆಗಿಬಿಡ್ತೈತಿ. ನಿಮ್ದು ಸ್ಕಿನ್ ಬ್ರೀದ್ ಮಾಡಕ್ಕೆ, ನಿಮ್ಮ ಸ್ಕಿನ್ ಮೇಲೆ ಎಲ್ಲ ಇರೋ ಡಸ್ಟ್ ಕ್ಲೀನ್ ಆತಂದ್ರೆ ನಿಮ್ದು ಪೋರ್ಸ್ ಓಪನ್ ಆಗಿ ನಿಮ್ದು ಸ್ಕಿನ್ ಬ್ರೀದ್ ಮಾಡ್ತೈತಿ. ಆಫ್ಟರ್ ದ್ಯಾಟ್ ನೀವು ಪ್ಯಾಕ್ ಹಾಕ್ತೀರಿ ಮತ್ತು ನಿಮ್ಮ ಸ್ಕಿನ್ ಟೈಟ್ನಿಂಗ್ ಆಗ್ತೈತಿ. ಸೊ ಇವೆಲ್ಲ ಬೆನಿಫಿಟ್ಸ್ ಸಿಗೋದು ಕ್ಲೀನಪ್ಲಿಂದ. ಓಕೆ, ಆಮೇಲೆ ಇದು ನಾ ಹೇಳೋದು ಯಾವಾಗಲೂ ಟೀನೇಜರ್ಸ್ಗೆ ಬೆಸ್ಟ್ ಸೊಲ್ಯೂಷನ್ ಕ್ಲೀನಪ್ ಅಂದ್ರೆ ತಿಂಗಳದಾಗ 2 ಸಲ ಮಾಡೋದು. ಓಕೆ, ಈ ಫೇಶಿಯಲ್ ಅಂದ್ರೆ ಏನೋ, ಫೇಶಿಯಲ್ ಯಾರು ಮಾಡ್ಕೋಬೇಕು, ಅಪ್ ಟು 25 ಅಪ್ ಟು 20 ಏಜ್ ಗ್ರೂಪ್ ಏನೈತಿ ಅವರು ರೆಗ್ಯುಲರ್ ಬೇಸಿಸ್ ಮೇಲೆ ಫೇಶಿಯಲ್ ಮಾಡಿದ್ರೆ ಅವ್ರಿಗೆ ಭಾಳಷ್ಟು ಬೆನಿಫಿಟ್ ಸಿಗ್ತಾವೆ. ಈ ಫೇಶಿಯಲ್ ಸ್ಟೆಪ್ಸ್ ನಿಮ್ಗೆ ಇರಬೇಕು. 4 ಸ್ಟೆಪ್ಸ್ ಮೇಜರ್ ಇರ್ತಾವೆ. ಫಸ್ಟ್ ಇಸ್ ಅ ಕ್ಲೆನ್ಸಿಂಗ್, ಸೆಕೆಂಡ್ ಇಸ್ ಅ ಸ್ಕ್ರಬ್, ಇನ್ ಬಿಟ್ವೀನ್ ನಾವು ಬ್ಲ್ಯಾಕೆಟ್ಸ್ ವೈಕೆಟ್ಸ್ ಕ್ಲೀನ್ ಮಾಡ್ತೀವಿ, ದೆನ್ ಮಸಾಜ್ ಕ್ರೀಮ್ ಆ್ಯಂಡ್ ದೆನ್ ಫೇಸ್ ಪ್ಯಾಕ್. ಇದು ಬೇಸಿಕ್ ಫೇಶಿಯಲಿಂದ ಒಂದು ಸ್ಟೆಪ್ಸ್. ಬಟ್ ಈಗ ಭಾಳಷ್ಟು ಪ್ರಾಡಕ್ಟ್ ಮಾರ್ಕೆಟ್ನಾಗ ಬಂದಾವೆ, ಭಾಳಷ್ಟು ಕಂಪನೀಸ್ಗಳು ಮಾರ್ಕೆಟ್ನಾಗ ಬಂದಾವೆ. ಅವ್ರು ಚೇಂಜಸ್ ಅದಾವೆ. ಈಗ 6 ಸ್ಟೆಪ್ಸ್ ಅದು ಫೇಶಿಯಲ್ ಐತಿ, 7 ಸ್ಟೆಪ್ಸ್, 8 ಸ್ಟೆಪ್ಸ್, 9, 10 ಸ್ಟೆಪ್ಸ್ದು ಫೇಶಿಯಲ್ಸ್ ಅದಾವು. ಸೊ ಭಾಳ ಬೇರೆ ಬೇರೆ ವೆರೈಟೀಸ್ ಆಫ್ ಅದಾವೆ ಫೇಶಿಯಲ್ನಾಗ. ಹೈಡ್ರಾ ಫೇಶಿಯಲ್ ಐತಿ, ಗೋಲ್ಡ್ ಫೇಶಿಯಲ್, ಡೈಮಂಡ್ ಫೇಶಿಯಲ್. ಸೊ ಭಾಳಷ್ಟು ಬೇರೆ ಬೇರೆ ಕಂಪನೀಸು ಬೇರೆ ಬೇರೆ ಫೇಶಿಯಲ್ ಐತಿ. ಬಟ್ ಫೇಶಿಯಲಿಂದ ಮೇನ್ ಬೇಸಿಕ್ ಬೆನಿಫಿಟ್ ಏನಂತಂದ್ರೆ ನಿಮ್ದು ಡೆಡ್ ಸ್ಕಿನ್ ಕ್ಲೀನ್ ಮಾಡೋದು, ನಿಮ್ಮ ಸ್ಕಿನ್ನಿಗೆ ಗ್ಲೋ ಕೊಡೋಕೆ ಮಸಾಜ್ ಏನು ಕೊಡ್ತೇವೆ ಅದರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗ್ತೈತಿ. ಆಬ್ವಿಯಸ್ಲಿ ನಿಮ್ಮ ಡೆಡ್ ಸ್ಕಿನ್ಸ್ ಕ್ಲೀನ್ ಆಗಿಂದ 2 to 3 ಡೇಸ್ ಮೇಲೆ ನಿಮ್ದು ಏನು ಸ್ಕಿನ್ ಗ್ರೋ ಆಕೈತಿ ಅದು ನಿಮ್ಮ ನ್ಯಾಚುರಲ್ ಸ್ಕಿನ್ ಕಲರ್ ಕೊಡ್ತೈತಿ. ಆಮೇಲೆ ಫೈನ್ ಲೈನ್ಸ್, ರಿಂಕಲ್ಸ್ ಕಮ್ಮಿ ಆಕ್ಕಾವ ರೆಗ್ಯುಲರ್ ಫೇಸಸ್ ಮೇಲೆ ಫೇಶಿಯಲ್ ಮಾಡೋದ್ರಿಂದ. ಫೇಸ್ ಪ್ಯಾಕ್ಲಿಂದ ನಿಮ್ಮ ಸ್ಕಿನ್ ಟೈಟ್ನಿಂಗ್ ಆಕೈತಿ. ಇದು ಫೇಶಿಯಲಿನ ಬೆನಿಫಿಟ್ಸ್. ಓಕೆ, ಈಗ ಜನ ಅಂತಾರೆ ಅರೆ ನಾವು ರೆಗ್ಯುಲರ್ ಫೇಶಿಯಲ್ ಮಾಡ್ಕೊಳಕ್ಕಾಗೋದಿಲ್ಲ, ಸೊ ನಾವು ಕ್ಲೀನಪ್ ಮಾಡ್ಕೋಬೋದಾನೆ ಅಂಥೇಳಿ. ಸೊ ಈಗ ಫೇಶಿಯಲ್ ಇದ್ದ 30 ಡೇಸ್ದು ಗ್ಯಾಪ್ ಇರ್ತದೆ. ನಾವು ಹೇಳ್ತೇವೆ 25 ಡೇಸಿಗೆ ಒಮ್ಮೆ ಫೇಶಿಯಲ್ ಮಾಡ್ಕೋಬೇಕು. ಈಗ ನೀವು 1 ತಾರೀಕಿಗೆ ಫೇಶಿಯಲ್ ಮಾಡ್ಕೊಂಡ್ರೆ ಅಂತ ತಿಳ್ಕೊರಿ. ಆ ಫೇಶಿಯಲ್ ನೀವು ಸಪೋಸ್ ಇಡೀ 1 ತಿಂಗಳ ಮೇಂಟೈನ್ ಮಾಡ್ಬೇಕಂದ್ರೆ, ಆ ಫೇಶಿಯಲಿನ ಗ್ಲೋ ಏನೈತಿ ಅದನ್ನು ನೀವು ಮೇಂಟೈನ್ ಮಾಡ್ಬೇಕಂದ್ರೆ 15 ಡೇಸ್ ಆದಮೇಲೆ ಒಂದು ಕ್ಲೀನಪ್ ಮಾಡ್ಕೋಬೇಕು. ಸೊ ನೀವು ಫಸ್ಟ್ ತಾರೀಕಿಗೆ ಏನು ಫೇಶಿಯಲ್ ಮಾಡ್ಕೊಂಡಿರ್ತೀರಿ ಅದರದ್ದು ಬೆನಿಫಿಟ್ಸ್ ಇನ್ನೂ ಆದರೂ 15 ಡೇಸ್ ಮಟ್ಟ ಇರ್ತಾವೆ. 15th ಡೇಸಿಗೆ ನೀವೇನಾದ್ರು ಕ್ಲೀನಪ್ ಮಾಡ್ಕೊಂಡ್ರೆ ನೀವು ಆ ಫೇಶಿಯಲಿಂಗು ಮುಂದೆ ಇನ್ನೂ 15 ಡೇಸ್ ಕ್ಯಾರಿ ಮಾಡ್ಬೋದು. ಸೊ 2 ಫೇಶಿಯಲ್ ನಡಕ್ಕೆ 1 ಕ್ಲೀನಪ್ ಮಾಡೋದ್ರಿಂದ ನಿಮ್ದು ಫೇಶಿಯಲ್ ಮೇಂಟೈನ್ ಆಗ್ತೈತಿ. ಸೊ ಇದು ಫರಕ್ ತಿಳ್ಕೊರಿ. ಫೇಶಿಯಲ್ ಬೇಡ ರೀ ಕ್ಲೀನಪ್ ಮಾಡಿಬಿಡ್ರಿ ನಮ್ಗೆ ನಡಿತೈತಿ ಹಂಗೇನು ನೀವು ಮಾಡ್ಕೊಂಡು ಹೋಗ್ತೀರಲ್ಲ ಕ್ಲೀನಪ್ಪು, ಅದರದ ಬೆನಿಫಿಟ್ ಸಿಗೋದಿಲ್ಲ. ಸಪೋಸ್ ನೀವು ಭಾಳ ದಿವಸ ಆಯ್ತು ಫೇಶಿಯಲ ಮಾಡ್ಕೊಂಡಿಲ್ಲ, ಒಂದು 6-7 ಮಂತ್ಸ್ ಆಗೈತಿ, ನೀವು ಬಂದು ಜಸ್ಟ್ ಕ್ಲೀನಪ್ ಮಾಡ್ಕೊಂಡ್ರೆ ನಿಮ್ದು ಜಸ್ಟ್ ಡಸ್ಟ್ ಕ್ಲೀನ್ ಆಗ್ತೈತಿ. ಡೆಡ್ ಸ್ಕಿನ್ ಟೋಟಲಿ ಕ್ಲೀನ್ ಆಗೋದಿಲ್ಲ. ಯಾಕಂದ್ರೆ ಕ್ಲೀನಪ್ ಆಫ್ಟರ್ 30-35 ಜಸ್ಟ್ ಫೇಶಿಯಲ್ ಮೇಂಟೈನ್ ಮಾಡೋಕೆ ಕ್ಲೀನಪ್ ಮಾಡ್ಕೋಬೇಕು. ಸೊ ಈ ಫರಕ್ ಐತಿ. 17 to 20 ಏಜ್ ಗ್ರೂಪ್ನವ್ರದ್ದು ಸ್ಕಿನ್ ಗ್ರೋತ್ ಆಗ್ತಿರ್ತೈತಿ. ಸೊ ಅವರಿಗೆ ಫೇಶಿಯಲ್ಗಿಂತ ಕ್ಲೀನಪ್ ಬೆನಿಫಿಷಿಯಲ್ ಇರ್ತೈತಿ.
ಫೇಶಿಯಲ್ ಅವ್ರಿಗೆ ಅಷ್ಟು ಲಘು ನಾನೇ ಬ್ಯಾಡ ಅಂತೇನೆ. ಬಿಕಾಸ್ ಫೇಶಿಯಲ್ ಕಿಟ್ಸ್ ಏನಿರ್ತಾವೆ ಆಬ್ವಿಯಸ್ಲಿ ಕ್ಲೀನಪ್ ಕಿಟ್ಗಿಂತ ಸ್ವಲ್ಪ ಹೈಯರ್ ಕೆಮಿಕಲ್ ಬೇಸ್ ಇರ್ತೈತಿ. ವಿದೌಟ್ ಕೆಮಿಕಲ್ ಯಾವುದು ಫೇಶಿಯಲ್ ಕಿಟ್ ರೆಡಿ ಆಗೋದಿಲ್ಲ. ಎವ್ರಿ ಕೆಮಿಕಲ್ ಈಸ್ ನಾಟ್ ಹಾರ್ಮ್ಫುಲ್, ಅದನ್ನು ತಿಳ್ಕೊರಿ. ಈ ಕೆಮಿಕಲ್ ಅಂದ್ಗಳೇ ಜನ ತಲೆಯಾಗ ಏನು ಬರ್ತೈತಿ, ಓ ಮೈ ಗಾಡ್ ಕೆಮಿಕಲ್ ಐತಿ. ಸೊ ಎವ್ರಿ ಕೆಮಿಕಲ್ ಈಸ್ ನಾಟ್ ಫಾರ್ ಹಾರ್ಮ್ಫುಲ್ ಫಾರ್ ಸ್ಕಿನ್. ಆಮೇಲೆ ನಿಮ್ಮ ಸ್ಕಿನ್ ಟೈಪ್ ಏನೈತಿ ಆ ಸ್ಕಿನ್ ಟೈಪ್ ಪ್ರಕಾರನ ನೀವು ಫೇಶಿಯಲ್ ಮಾಡಿಕೊಂಡ್ರೆ ನಿಮ್ಗೆ ಬೆನಿಫಿಟ್ ಸಿಗ್ತೈತಿ. ಸಪೋಸ್ ನಿಮ್ಮ ಸ್ಕಿನ್ ಟೈಪ್ ಭಾಳ ಆಯ್ಲಿ ಐತಿ, ನಿಮ್ಮ ಸ್ಕಿನ್ ಟೈಪ್ ಭಾಳ ಡಾರ್ಕ್ ಐತಿ, ನಿಮ್ದು ಸ್ಕಿನ್ ಟೋನ್ ಡಾರ್ಕ್ ಐತಿ, ಸೊ ನಿಮ್ಮ ತಲೆಯಾಗ ಅದನ್ನು ತೆಗೆದುಬಿಡ್ರಿ ಕಿ ಫೇಶಿಯಲ್ ಮಾಡೋದ್ರಿಂದ ನಾನು ಬೆಳಗಾಗಿಬಿಡ್ತೀನಿ, ಫೇಶಿಯಲ್ ಮಾಡೋದ್ರಿಂದ ನನ್ನ ಸ್ಕಿನ್ ಫೇರ್ ಆಗಿಬಿಡ್ತೈತಿ. ನೋ, ನೆವರ್. ಫೇಶಿಯಲ್ ನಿಮ್ಗೆ ನಿನ್ನ ಸ್ಕಿನ್ ಮೇಲೆ ಇರೋದು ಡೆಡ್ ಸೆಲ್ಸ್ ಮತ್ತು ಡೆಡ್ ಸ್ಕಿನ್ಸ್, ಆಮೇಲೆ ಏನದು ಡರ್ಟ್ ಏನಿರ್ತೈತಲ್ಲ ಆಯಿಲ್, ಅದನ್ನು ತೆಗಿತೈತಿ. ಅದನ್ನು ತೆಗೆಯೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ದಿ ಆಗ್ತೈತಿ. ದ್ಯಾಟ್ಸ್ ವೈ ನಿಮ್ಮ ಸ್ಕಿನ್ ಗ್ಲೋ ಆಕೈತಿ. ಗ್ಲೋ ಮತ್ತು ಫೇರ್ನೆಸ್ ಇವೆರಡು ಬೇರೆ ಬೇರೆ ವಿಷಯ ಅದಾವೆ. ಸೊ ಯಾವಾಗಲೂ ನಿಮ್ಮ ಸ್ಕಿನ್ ಟೋನ್ಗಿಂತ ಒಂದು ಟೋನ್ ನೀವು ಫೇರ್ ಆಗ್ತೀರಿ ಅಂತ ತಲೆಯಾಗಿ ಇಟ್ಕೋಬೇಡ್ರಿ. ಸ್ಕಿನ್ನಿಗೆ ಹೆಲ್ದಿ ಮಾಡಿರಿ, ಗ್ಲೋ ಕೊಡ್ರಿ. ಎವ್ರಿ ಕಲರ್ ಇಟ್ಸ್ ಲುಕ್ ಬ್ಯೂಟಿಫುಲ್ ವೆನ್ ದೇ ಗ್ಲೋಯಿಂಗ್. ಈ ಫರಕ್ ತಿಳ್ಕೊರಿ. ಸೊ ಕ್ಲೀನಪ್ ಮತ್ತು ಫೇಶಿಯಲ್ ಇವೆರಡೂ ನಡ್ಕಿಂತ ಫರಕ್ ನಿಮ್ಗೆ ತಿಳಿದಿರ್ಬೋದು ಅಂತ ತಿಳ್ಕೊತೇನೆ. ಸಪೋಸ್ ನಿಮ್ಗೆ ಇದಕ್ಕಿಂತನೂ ಜಾಸ್ತಿ ಏನಾದ್ರು ಕ್ವೆಶನ್ಸ್ ಅದಾವ, ನೀವು ಇದಕ್ಕಿಂತನೂ ಜಾಸ್ತಿ ಏನಾದ್ರು ತಿಳ್ಕೊಬೇಕಂತ ನಿಮ್ಗೆ ಇಷ್ಟ ಐತಿ, ಕ್ಲೀನಪ್ ಬಗ್ಗೆ ಆಗಲಿ, ಫೇಶಿಯಲ್ ಬಗ್ಗೆ ಆಗಲಿ, ಸ್ಕಿನ್ ಟೈಪ್ಸ್ ಬಗ್ಗೆ ಆಗಲಿ, ನೀವು ನಂಗೆ ಕಮೆಂಟ್ ಮಾಡಿರಿ. ಆ ವಿಷಯದ ಮೇಲೆ ನಾನು ನಿಮ್ಗೆ ಗ್ಯಾರಂಟಿ ಒಂದು ಫುಲ್ ಡಿಟೇಲ್ ವಿಡಿಯೋ ಮಾಡಿ ಕೊಡ್ತೇನೆ. ಸೊ ಐ ಹೋಪ್ ಕಿ ನಿಮ್ಗೆ ಇವತ್ತು ಮಾಡಿದ್ದು ನಾನು ಕ್ಲೀನಪ್ ಮತ್ತು ಫೇಶಿಯಲ್ ಬಗ್ಗೆ ಏನು ಡಿಟೇಲ್ಸ್ ಕೊಟ್ಟೇನಿ ಅದು ತಿಳಿದಿರ್ಬೋದು. ನಿಮ್ಗೆ ಖುಷಿಯಾಗಿರಬೇಕು ನಾ ಇದು ಮಾಡಿದ ವಿಡಿಯೋರಿಂದ. ಇಫ್ ಏನಾರು ನಿಮ್ಗೆ ಬೆನಿಫಿಟ್ ಸಿಕ್ಕಿರ್ಬೇಕು ಈ ವಿಡಿಯೋರಿಂದ ಅಂದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ದಿಸ್ ಇಸ್ ಮೈ ನ್ಯೂ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಪುನಃ ಭೇಟಿ ಆಗೋಣ ಯಾವ್ದಾರು ಒಂದು ಒಳ್ಳೆಯ ವಿಷಯ ಜೊತೆ. ಬಾಯ್ ಆ್ಯಂಡ್ ಟೇಕ್ ಕೇರ್.